ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದವರು ಬಿಎಸ್ ಯಡಿಯೂರಪ್ಪ ಅವರು. ಹಾಗಾಗಿ ರಾಜಕೀಯ ನಾಯಕ ಅನ್ನೋದಕ್ಕಿಂತ ರೈತ ನಾಯಕ ಅಂತ ರೈತರ ಮನಸ್ಸಿನಲ್ಲಿ ಸ್ಥಾನ ಪಡೆದವರು ಯಡಿಯೂರಪ್ಪ. ರೈತರಿಗಾಗಿ ವಿಶೇಷ ಬಜೆಟ್ ಮಂಡಿಸೋದು ಮಾತ್ರ ಅಲ್ಲ, ಕೃಷಿ ಕ್ಷೇತ್ರಕ್ಕೆ ಯಡಿಯೂರಪ್ಪ ಅವರು ಆದ್ಯತೆ ಕೊಟ್ಟರು. ರೈತರ ಬೇಡಿಕೆಗಳು ಏನು, ಅವರ ನಿರೀಕ್ಷೆಗಳು ಏನು ಅನ್ನೋದನ್ನ ಕೇಳಿಸಿಕೊಟ್ರು. ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಆರಂಭ ಆಗಿದೆ. ಇನ್ನು ಚಿತ್ರದುರ್ಗದಲ್ಲಿ ಬಿಎಸ್ವೈ ಸ್ವಾಗತಕ್ಕೆ ಬಿಜೆಪಿ ನಾಯಕರು ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಚಿತ್ರದುರ್ಗಕ್ಕೆ ಬಿಎಸ್ ಯಡಿಯೂರಪ್ಪ ಅವರ ಗ್ರ್ಯಾಂಡ್ ಎಂಟ್ರಿ ಆಗಿದೆ. ಪುರಪ್ರವೇಶ ಆಗ್ತಾ ಇದೆ. ರೈತ ವೇದಿಕೆಯಲ್ಲಿ ಹೂವಿನ ಮಳೆಗರೆಯಲಾಯಿತು. ಹೂವಿನ ಮಳೆಗರೆದು ಬಿಎಸ್ ಯಡಿಯೂರಪ್ಪ ಅವರಿಗಾಗಿ ವಿಶೇಷವಾಗಿ ಸಿದ್ಧಗೊಳಿಸಿರೋ ವಿಮಾನದ ವಿಶೇಷ ಬಸ್ನಲ್ಲಿ, ವಿಶೇಷ ವಾಹನದಲ್ಲಿ ಬಿಎಸ್ವೈ ಅವರನ್ನ ಪುರಪ್ರವೇಶ ಮಾಡಿಸಲಾಗ್ತಾ ಇದೆ. ವರ್ಷಗಳ ಕಾಲ ಸತತವಾಗಿ ಸಾಮಾಜಿಕ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲುವಂಥದ್ದು ಸಾಮಾನ್ಯದ ವಿಷಯ ಅಲ್ಲ. ಹಾಗೆ ಈ ರಾಜ್ಯ ಕಂಡಂತಹ ಅನೇಕ ಒಂದು ರೀತಿಯ ತಾರೆ ಅಂತ ಹೇಳ್ಬೋದು. ಅವರೇ ನಿಜವಾದ ಸ್ಟಾರ್ ಅವರೇ ಅಂತ ನನಗನ್ಸುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಹೋರಾಟವನ್ನೇ ತಮ್ಮ ಬದುಕನ್ನು ಹೋರಾಟಕ್ಕಾಗಿ ತಮ್ಮ ಬದುಕನ್ನು ಮುಡುಪಾಗಿಟ್ಟಂತಹವರು ಮಹಾನ್ ನಾಯಕರು. ಅವರ ಅಭಿಮಾನೋತ್ಸವದಲ್ಲಿ ಪಾಲ್ಗೊಳ್ಳೋದು ನಮ್ಮೆಲ್ರಿಗೂ ಸಂಭ್ರಮನೂ ಸರಿ, ನಮ್ಮ ಕಾಲಕ್ಕೆ ಇದೆಲ್ಲ ಆಗ್ತಾ ಇದೆಯಲ್ಲ ಅನ್ನೋ ಖುಷಿನೂ ನಮಗಿದೆ. ಯಡಿಯೂರಪ್ಪ ಅಂದಾಗ ನಿಮ್ಮ ಪಟ್ಟಂತ ಏನು ನೆನಪು ಬರುತ್ತೆ? ಮುಖ್ಯಮಂತ್ರಿ ಆಗಿ ನೆನಪು ಬರುತ್ತೋ, ಅಧ್ಯಕ್ಷರಾಗಿ ನೆನಪು ಬರುತ್ತೋ, ಹೋರಾಟ ಮಾಡಿದ ನೆನಪು ಬರುತ್ತೋ? ಹೋರಾಟನೇ ಹೋರಾಟ. ಅವ್ರು ಲೀಡ್ ಮಾಡುವಂಥದ್ದು ಹೋರಾಟಗಳು, ಅವರು ಈ ಅಹೋರಾತ್ರಿ ಧರಣಿಗಳು ಮಾಡಿಸೋದು, ಇದೆಲ್ಲ ವಿಶೇಷ, ಬಹಳ ವಿಶೇಷ. ಅವರು ಲೀಡ್ ಮಾಡಿದಂತಹ ಪಾದಯಾತ್ರೆಗಳು ಎಲ್ಲವೂ ವಿಶೇಷ. ಯಡಿಯೂರಪ್ಪನ ಫಸ್ಟ್ ಯಾವಾಗ ನೋಡಿದ್ರಿ? ಯಾವಾಗ ಅವ್ರನ್ನ ಭೇಟಿ ಮಾಡಿದ್ರು? 1999 ಸುಷ್ಮಾ ಸ್ವರಾಜ್ ಅವ್ರ ಚುನಾವಣೆ ಬಳ್ಳಾರಿಯಲ್ಲಿ ಆಯ್ತಲ್ಲ, ಅವಾಗ ನಾನು ಪ್ರಚಾರಕ್ಕೆ ಹೋಗಿದ್ದು. ಅವಾಗ್ಲಿಂದ ಇದಿದೆ. ಅದಾದ್ಮೇಲೆ ನಮ್ಮ ಮದುವೆಯಲ್ಲಿ ಅವರೇ ಒಂದು ರೀತಿ ಮುಖ್ಯ ಅತಿಥಿ ಆಗಿದ್ರು. ಹಾಗೆ ಸ್ಟಾರ್ ಆಗಿದ್ರು. ನಮ್ಮ ಮದುವೆಯಲ್ಲಿ ಅವರೇ ಸ್ಟಾರು. ಅವ್ರ ಬದುಕಲ್ಲೇ ಅವರೇ ದೊಡ್ಡ ಸ್ಟಾರ್ ರೀ. ನಾವೆಲ್ಲ ಅವ್ರ ಮುಂದೆ ಬಹಳ ಸಣ್ಣವರು. 50 ಹೂವಿನಿಂದ ಅಲಂಕೃತವಾದ ವಾಹನದಲ್ಲಿ ಬಿಎಸ್ವೈ ಅವರನ್ನ ಪುರಪ್ರವೇಶಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಸುತ್ತ ಜನ ಸೇರಿರೋದನ್ನ ನೀವು ನೋಡ್ತಾ ಇದ್ದೀರಿ. ಮೊದಲಿಗೆ ರೈತ ವೇದಿಕೆಗೆ ಕರೆದುಕೊಂಡು ಬಂದು ಹೂವಿನ ಮಳೆಗರೆದು ಅಲ್ಲಿಂದ ಬಿಎಸ್ ಯಡಿಯೂರಪ್ಪ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಸುತ್ತ ನೇಗಿಲುಗಳನ್ನ ಹಿಡಿದ ಅಭಿಮಾನಿಗಳು, ಮತ್ತೊಂದು ಕಡೆ ಜಾನಪದ ಕಲಾ ತಂಡಗಳು. ಎರಡೂವರೆ ಕಿಲೋಮೀಟರ್ ಮೆರವಣಿಗೆ ಇರುತ್ತೆ. ಮಹಿಳೆಯರಿಂದ ಪೂರ್ಣ ಕುಂಭ ಸ್ವಾಗತ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.